ಹೆಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಈ ಚಾನಲ್ ಸಖತ್ ಸಿನಿಮಾಗೆ. ಈ ವಿಡಿಯೋದಲ್ಲಿ ನಾವು ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಸ್ತೇವೆ ಕನ್ನಡ ಎವರ್ಗ್ರೀನ್ ಆಕ್ಟ್ರೆಸ್ನ ಮಕ್ಕಳೊಂದಿಗೆ. ಹಾಗಾದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈ ಲಿಸ್ಟ್ ನಲ್ಲಿ ಮೊದಲ ಹೆಸರಿದೆ ಮಾಲಾಶ್ರೀ. ಮಾಲಾಶ್ರೀಗೆ ಇಬ್ಬರು ಮಕ್ಕಳಿದ್ದಾರೆ, ಒಂದು ಮಗ ಮತ್ತೆ ಒಂದು ಮಗಳು. ಮಗನ ಹೆಸರು ಅರ್ಜುನ್ ಮತ್ತೆ ಮಗಳ ಹೆಸರು ಅನನ್ಯ. ಈಗ ಮಾತನಾಡುವ ಇನ್ನೊಂದು ಕನ್ನಡದ ಎವರ್ಗ್ರೀನ್ ಆಕ್ಟ್ರೆಸ್ ಲಕ್ಷ್ಮಿ ಬಗ್ಗೆ. ಲಕ್ಷ್ಮಿ ಕನ್ನಡದ ಮೋಸ್ಟ್ ಪಾಪ್ಯುಲರ್ ಆಕ್ಟ್ರೆಸ್ ಮತ್ತು ಬ್ಯೂಟಿಫುಲ್ ಆಕ್ಟ್ರೆಸ್ ಆಗಿದ್ದಾರೆ. ಲಕ್ಷ್ಮಿ ಅವರಿಗೆ ಮೊದಲ ಗಂಡನಿಂದ ಒಂದು ಮಗಳಿದ್ದಾಳೆ, ಅವರ ಹೆಸರು ಐಶ್ವರ್ಯ ಭಾಸ್ಕರನ್. ಮತ್ತೆ ಇವರು ಕೂಡ ಒಂದು ಪಾಪ್ಯುಲರ್ ಆಕ್ಟ್ರೆಸ್ ಆಗಿದ್ದಾರೆ. ಮತ್ತೆ ಲಕ್ಷ್ಮಿ ಅವರು ಒಂದು ಹೆಣ್ಣು ಮಗುವನ್ನು ಅಡಾಪ್ಟ್ ಮಾಡಿದ್ರು, ಅವರ ಹೆಸರು ಸಂಯುಕ್ತ. ಸುಹಾಸಿನಿ ಮಣಿರತ್ನಂ ಅವರಿಗೆ ಒಬ್ಬ ಮಗನಿದ್ದಾನೆ, ಅವರ ಹೆಸರು ನಂದನ್. ಶ್ರುತಿ ಕನ್ನಡದ ಇನ್ನೊಂದು ಹೆಸರುವಾಸಿ ಆಕ್ಟ್ರೆಸ್ ಶ್ರುತಿ, ಅವರಿಗೆ ಒಬ್ಬಳು ಮಗಳು ಇದ್ದಾರೆ, ಅವರ ಹೆಸರು ಗೌರಿ ಶ್ರುತಿ ಎಕೆ ಮಹೇಂದರ್ ಗೌರಿ. ಮತ್ತೆ ಇವರು ಕೂಡ ಒಂದು ನಟಿಯಾಗಿದ್ದಾರೆ. ಸುಧಾ ರಾಣಿ ಕನ್ನಡದ ಮೋಸ್ಟ್ ಟ್ಯಾಲೆಂಟೆಡ್ ಮತ್ತು ಮೋಸ್ಟ್ ಬ್ಯೂಟಿಫುಲ್ ಆಕ್ಟ್ರೆಸ್. ಸುಧಾ ರಾಣಿಗೆ ಒಂದು ಬ್ಯೂಟಿಫುಲ್ ಆದ ಮಗಳಿದ್ದಾಳೆ, ಅವರ ಹೆಸರು ನಿಧಿ ರಾವ್ ಗೋವರ್ಧನ್. ಮತ್ತೆ ನಿಧಿ ರಾವ್ ಕೂಡ ಈಗ ಮಾಡೆಲ್ ಮತ್ತು ಆಕ್ಟ್ರೆಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರೇಮ ಅವರು ಯಾವಾಗಲೂ ತಮ್ಮ ವೈಯಕ್ತಿಕ ಜೀವನದ ವಿಷಯದಲ್ಲಿ ಟ್ರೆಂಡಿಂಗ್ ಅಲ್ಲಿ ಇರ್ತಾರೆ. ಮತ್ತೆ ಬಹಳಷ್ಟು ರಿಪೋರ್ಟ್ಸ್ಗಳು ಹೇಳ್ತದೆ ಇವರಿಗೆ ಒಂದು ಮಗಳಿದ್ದಾರೆ. ಮಾತ್ರ ಪ್ರೇಮ ಅವರು ಇದುವರೆಗೆ ಈ ವಿಷಯದಲ್ಲಿ ಏನನ್ನೂ ರಿವೀಲ್ ಮಾಡಲಿಲ್ಲ. ಮಾಲ್ವಿಕಾ ಅವಿನಾಶ್ ಅವರಿಗೆ ಒಬ್ಬ ಮಗನಿದ್ದಾನೆ, ಅವರ ಹೆಸರು ಗಾಲವ್. ಸೊ ಫ್ರೆಂಡ್ಸ್, ಇವರೇ ಕನ್ನಡದ ಮೋಸ್ಟ್ ಫೇಮಸ್ ಎವರ್ಗ್ರೀನ್ ಆಕ್ಟ್ರೆಸಸ್ ಮತ್ತೆ ಅವರ ಮಕ್ಕಳು. ಇವರಲ್ಲಿ ನಿಮ್ಮ ಫೇವರೆಟ್ ಆಕ್ಟ್ರೆಸ್ ಯಾರು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮತ್ತೆ ಶೇರ್ ಮಾಡಿ.